ಮಮ್ಮಿ ಬಂದಿದ್ದಾರೆ ನೋಡ್ರಿ. ಸೊ ತಿನ್ನಕ್ಕಂತೇಳಿ ನಮ್ಮ ಚಿನ್ನಗಾಗಲಿ ನನಗಾಗಲಿ ಒಟ್ಟು ಇದನ್ನು ತೊಗೊಂಬಂದಾರ. ಪಾಪಡ್ ಶಾಂಡ್ಗಿ ಥರ ಅದ ನೋಡ್ರಿ. ಏನಂತೀರಿ ನೀವು? ಇವು ತಂದಾರ. ಮತ್ತೇನು ತಂದಾರ ಅಂದ್ರೆ ಕೇಕ್ ಮತ್ತು ಶವ್ ತೊಗೊಂಬಂದಾರ. ಚಿನ್ನು ಬಂದು ಕೂಡಲೇ ಕೊಡಂತೇಳಿ ನಾನು ತಿನ್ನು ಅಂತ ಹೇಳಿದಾರೆ ನನಗೂ. ಮತ್ತು ಸ್ವಲ್ಪ ಖಾರ ತೊಗೊಂಬಂದಾರ. ಬೇಡ ಅಂದಿದ್ನಿ, ಬಟ್ ಈಗ ಪ್ರೆಗ್ನೆನ್ಸಿ ಟೈಮ್ ಒಳಗೆ ರುಚಿ ಹತ್ತಂಗಿಲ್ಲಲ್ಲ, ಅದಕ್ಕೆ ಖಾರ ಕುಡ್ಸಿದನ್ನು ತೊಗೊಂತೇಳಿ ಕೊಟ್ಟಾರ. ಮತ್ತು ರೊಟ್ಟಿ ತೊಗೊಂಡು ಬಂದಾರ. ನನಗಂತೂ ರೊಟ್ಟಿ ಬಡಿಯಾಕನ ಆಗ್ವತ್ತು ಈಗ, ಅದಕ್ಕೆ ಕಷ್ಟ ಆಗ್ತೈತಂತ ರೊಟ್ಟಿ ಖಾರ ಮತ್ತು ಇವಾಗ ತಿನ್ಸು ತೊಗೊಂಬಂದಾರ. ಏನು ಸುಂದ್ರಿ ಇಲ್ಲೇ ನಮ್ಮ ಮನೆ ಕಡೆ ಈಗ ಮದುವೆ ಐತೆ ನೋಡ್ರಿ. ಹಾಗಾಗಿ ಏನಂದ್ರೆ ಇವತ್ತು ಬಳೆ ಶಾಸ್ತ್ರ ಇಟ್ಕೊಂಡಾರ. ಬಂದು ಹೇಳೋಗಿದ್ರೆ ಬೆಳಗ್ಗೆ ನಾನು ಪ್ರೆಗ್ನೆಂಟ್ ಅದೇ ನನ್ನ ಕೂಡಲೇ ಇಟ್ಕೊಂಡ್ರೆ ನಡಿತೈತಿಲ್ಲ ಆಂಬಲ್ ಅಂತ ಹೇಳಿ ಸುಮ್ಮನೆ ಆಗಿದ್ದೆ. ಮತ್ತೊಮ್ಮೆ ಬಂದ್ರೆ ನೋಡ್ರಿ, ನಡಿತೈತಿ ಕೈ ಒಳಗೆ ತೊಗೊಂಡ್ರೆ ನಡಿತೈತಿ ಬರ್ರಿ ಅಂಥೇಳಿ. ಅದಕ್ಕೆ ಮತ್ತೆ ಡ್ರೆಸ್ ಚೇಂಜ್ ಮಾಡಿದ್ನಿ. ಯಾಕಂದ್ರೆ ನೈಟ್ ಡ್ರೆಸ್ ಹಾಕ್ಕೊಂಡಿದ್ದೆ ಮನೆಯೊಳಗೆ, ಒಂಥರ ಕಂಫರ್ಟ್ ಅನ್ಸಂಗಿಲ್ಲ ಅಲ್ಲಿ ಫಂಕ್ಷನ್ ಒಳಗೆ ಅಂಥೇಳಿ. ಏನು ಸುಂದ್ರೆ ಏನು ನೋಡತ್ತಿ? ಅದಕ್ಕೆ ಈಗ ಹೋಗಿ ಬರ್ಬೇಕಾ. ನಮ್ಮ ಹಸ್ಬೆಂಡ್ ಅವ್ರು ಊಟಕ್ಕೆ ಬರ್ತಾರಂತ ಹೇಳಿ ಅಡುಗೆ ಮಾಡಿದ್ನಿ ನೋಡ್ರೆ, ಬರಂಗಿಲ್ಲ ಅಂದ್ರೆ ಇನ್ನು ನಾ ಹೋಗಿ ಬಂದು ಊಟ ಮಾಡ್ಬೇಕು. ಸುಸ್ತು ಅನ್ಸತೈತಿ. ಒಬ್ಬೊಬ್ಬರೇ ಬಳೆ ಇಟ್ಕೊಂಡು ಹೋಗಾಕತ್ತಾರ ನೋಡ್ರಿ. ಇಲ್ಲಿ ಪಾಪುನ್ ತೋರ್ಸತ್ತೀನಲ್ಲ, ಇದು ಪಾಪು ನಮ್ಮ ಹಸ್ಬೆಂಡ್ ಅವ್ರ ಕಾಲೇಜ್ ಫ್ರೆಂಡ್ ಪಾಪು ನೋಡ್ರಿ. ಎಷ್ಟು ಕ್ಯೂಟ್ ಐತಿ. ಅದು ಬಳೆ ಇಟ್ಕೊಂಡೈತಿ, ಸಣ್ಣ ಬಳೆ. ಸೊ ನೋಡ್ಬೋದು. ಒಂದು ಅಂದ್ರೆ ಮೇಲ್ಗಡೆ ಹೊಸ ಮನೆ ಕಟ್ಟಿದ್ರು ಅವ್ರು. ಆ ಮನೆ ಒಳಗನ ಬಳೆ ಇಟ್ಕೊಳ್ಳೋ ಶಾಸ್ತ್ರ ಮಾಡಕತ್ತಾರ. ನಾನು ಕೂಡ ಇವಾಗ ಬಳೆ ಇಟ್ಕೊಳಕತ್ತೇನೆ. ನನ್ಗೆ ಸ್ವಲ್ಪ ಲೂಸ್ ಇಡ್ಸ್ ಅಂತ ಹೇಳಿದ್ನಿ ನೋಡ್ರಿ. ಆದ್ರೂ ಭಾಳ ಲೂಸು ಇಲ್ಲ, ಭಾಳ ಫಿಟ್ಟು ಇಲ್ಲ, ಆ ಥರ ಇಡ್ಸಿದಾರ, ಇಡ್ಸಾಕತ್ತಾರ. ಅಂದ್ರೂ ಒಂದು ಸ್ವಲ್ಪ ಫಿಟ್ ಅನ್ಸಾಕತ್ತಾವ ನನಗೆ. ನೋಡೋಣಂತ ಹೆಂಗೆ ಅನಿಸ್ತಾವ ಅಂಥೇಳಿ. ಎಲ್ಲ ಬಳೆ ಇಟ್ಕೊಂಡ್ಮೇಲೆ ಗೊತ್ತಾಗ್ತದೆ. ಎಲ್ಲ ನಾನು ಒಂಥರ ರೇಷ್ಮೆ ಬಳೆ ಅಂತಾರೆ ನೋಡ್ರಿ ಇವಕ್ಕೆ, ಗ್ರೀನ್ ಕಲರ್. ನೀವೇನಂತೀರಿ ಹೇಳ್ರಿ ಕಮೆಂಟ್ ಮಾಡಿ. ಇನ್ನೊಂದು ಫುಲ್ ಡಾರ್ಕ್ ಗ್ರೀನ್ ಇರ್ತಾವ, ಅದು ಬಿಟ್ರೆ ಇವು ಒಂಥರ ರೇಷ್ಮೆ ಬಳೆ ಏನೋ ಅಂತಾರೆ ಇದಕ್ಕೆ, ಈ ಬಳೆ. ಸೊ ಇವನ್ನ ಇಡ್ಸಾತಾರೆ ಎಲ್ಲರಿಗೂ. ನಾನು ಒಂದು 6 ಇಟ್ಕೊಳಕತ್ತೇನೆ. ಭಾಳ ದಿನ ಆದಮೇಲೆ ಇಟ್ಕೊಳಕತ್ತೀನಿ ನೋಡ್ರಿ. ಬಳೆ ಸೌಂಡ್ ಕೇಳಿದ್ರೆ ಏನೋ ಒಂಥರ ಖುಷಿ ಆಗ್ತದೆ. ಒಂಥರ ಬಳೆ ಸೌಂಡನ್ನು ಬೇರೆ ಬರ್ತದೆ. ಅದ್ರಾಗೂ ಈ ಟೈಮ್ ಒಳಗಂದ್ರೆ ಅಂತೂ ಬಳೆ ಸೌಂಡು ಏನೋ ಒಂಥರ ಖುಷಿ ಕೊಡ್ತದೆ. ಮತ್ತು ಹೊಟ್ಟೆ ಒಳಗಿರುವಂಥ ಮಗುಗೂ ಈ ಬಳೆ ಸೌಂಡ್ಗಳೆಲ್ಲ ಕೇಳಿಸ್ಬೇಕು ನೋಡ್ರಿ. ಮತ್ತು ಕೈ ಒಳಗೆ ಬಳೆ ಹಾಕ್ಕೋಬೇಕಂತಾರೆ. ಸೊ ನಾನು ಪ್ರೆಗ್ನೆಂಟ್ ಆದಾಗಿಂತನೂ ಬಳೆ ಅದು ಹಾಕ್ಕೊಳಕತ್ತೇನೆ. ಅಟ್ಲೀಸ್ಟ್ 2 ಆದ್ರೂ. ಇಲ್ಲಿ ಜೈ ಆಂಜನೇಯ, ನಮ್ಮ ಆಂಜನೇಯನ ಒಂದು ಇದನ್ನು ಹಚ್ಚಿದ್ರು, ಅದನ್ನ ತೋರಿಸಿದ್ನಿ. ಕೆಳಗಡೆ ಇಳ್ಕೊಂಡು ಮನೆಗೆ ಹೋಗಾಕತ್ತೇನೆ. ಮೇಲ್ಗಡೆ ಫ್ಲೋರ್ ಒಳಗೆ ಹೋಗಿದ್ನಿ ನೋಡ್ರಿ ಬಳೆ ಇಟ್ಕೊಳಕ್ಕೆ. ಸೊ ಬಿಸಿಲು ಕೂಡ ಐತಿ. ಬರ್ರಿ ಮನೆಗೆ ಹೋಗೋಣ. ಊಟ ಕೂಡ ಮಾಡಿಲ್ಲ ನಾನು, ಮನೆಗೆ ಹೋಗಿ ಊಟ ಮಾಡ್ಬೇಕು. ಇವಾಗ ಬಂದೆ ನೋಡ್ರಿ ಬಳೆ ಇಟ್ಕೊಂಡು. ಚೆನ್ನಾಗಿ ಅನ್ಸತ್ತವ. ಎಷ್ಟು ವರ್ಷ ಆಗಿತ್ತು ಈ ಥರ ಹಸಿರು ಬಳೆ ಹಾಕ್ಕೊಂಡು. ಏನೋ ಒಂಥರ ಖುಷಿ ಆಗತೈತಿ ಹಿಂಗೆ ಕಾಣೋದು. 6 ಬಳೆ ಹಾಕಿದಾರೆ ನೋಡ್ರಿ. ಇಲ್ಲಿ ಒಂದು ಎಕ್ಸ್ಟ್ರಾ ಹಾಕಿದ್ರೆ ಯಾಕಂದ್ರೆ ಹೊಡಿತದ, ಅದಕ್ಕೆ. ಇಲ್ಲಾರು ಗ್ರೀನ್ ಕಲರ್ ಮಸ್ತ್. ನಾನು ಲಾಸ್ಟ್ ನಮ್ಮ ಅಣ್ಣಗಳ ಮದ್ವೆ ಅದಾದಮೇಲೆ ನನ್ನ ಮದುವೆನ ನೋಡ್ರಿ. ನನ್ನ ಮದುವೆ ಆದಮೇಲೆ ನಮ್ಮ ನಾದಿನಿ ಮಗಳ ಮದುವೆ ಇತ್ತು, ಅವಾಗ ನಾನು ಹಾಕ್ಕೊಂಡಿದ್ದೆ. ಆಮೇಲೆ ಹಾಕ್ಕೊಂಡೆ. ನಂಗೆ ಇಷ್ಟ ಆಗ್ತಾವೆ. ಧ್ವನಿ ಕಡಿಮೆ ಆಗತ್ತಿನ, ಇದು ವಾಯ್ಸ್ ನಂದು ಸರ್ದಿದೆ. ಇಷ್ಟ ಆಗ್ತವೆ, ಬಟ್ ಹಾಕ್ಕೊಳಕ್ಕೆ 1 ದಿನ 2 ದಿನ ಅಷ್ಟು ಚೆಂದ ಅನ್ನಿಸ್ತವೆ. ರೆಗ್ಯುಲರ್ ಹಾಕ್ಕೊಳಕ್ಕೆ ಒಂಥರ ಅನಿಸ್ತೈತೆ ನೋಡ್ರಿ. ಬಟ್ ಆದ್ರೂ ಪ್ರೆಗ್ನೆಂಟ್ ಆದಾಗಿಂದ ನಾನು ಗ್ರೀನ್ ಬಳೆ ಗಾಜಿನ ಬಳೆ ಒಂದೊಂದು ಹಾಕ್ಕೊಂಡಿರ್ತೀನಿ. 2 ಕಡೆ ಒಂದೊಂದು ಇದ್ದು ತೆಗೆದ್ಬಿಟ್ಟು ಇವನ್ನ ಹಾಕ್ಕೊಂಡೆ. ಅವ್ನು ತೆಗೆದಿಟ್ನಿ 2. ಸೊ ಚೆನ್ನಾಗಿ ಅನ್ಸತ್ತವ. ನಂಗೆ ಡೌಟ್ ಇತ್ತು ಹಾಕ್ಕೊಂಡ್ರೆ ನಡಿತೈತೇನಿಲ್ಲ ಅಂಥೇಳಿ. ಹೊಸ ಬಳೆ ಅಲ್ಲಿ ಆಂಟಿಗಳ್ನ ಕೇಳಿದ್ನಿ, ನಡೀತದ ಏನಿಲ್ಲ ಅಂಥೇಳಿ. ನಡೀತದ. ಫಸ್ಟ್ ಅಲ್ಲೆಲ್ಲ ಸೆಕೆಂಡ್ ಪ್ರೆಗ್ನೆಂಟ್ ಅಂದರೆ ನಡೀತದ ಅನ್ನಕತ್ರ. ಅದಕ್ಕೆ ಹಾಕ್ಕೊಂಡೆ. ನಮ್ಮ ಹಸ್ಬೆಂಡ್ ಅವ್ರಿಗೆ ಗೊತ್ತಿಲ್ಲ, ನೋಡಿದ್ರೆ ಏನಂತಾರೆ ಗೊತ್ತಿಲ್ಲ. ಬಂದು ಇವಾಗ ಮೆಂತೆ ಪಲ್ಯ ಮಾಡತ್ತೆ ನೋಡ್ರಿ. ಲೇಟ್ ಆಗ್ತೈತೆ ಅಂತೇಳಿ ಬಳೆ ಇಟ್ಕೊಂಡು ಬಂದು ಮಾಡಿದ್ರೆ ಆಯ್ತು ಅಂತೇಳಿ ಬಿಟ್ಟು ಹೋಗಿದ್ನಿ.
ಅನ್ನ ಅಂತೂ ಮೊದಲ ಮಾಡಿದ್ದೇನೆ, ಪಲ್ಯ ಅಂತೂ ಈಗ ಮಾಡಿದ್ನಿ. ರೊಟ್ಟಿ ಮಮ್ಮಿ ತಂದಿದ್ರೆ ಅವ 2 ಬಿಸಿ ಮಾಡಿ ಇಟ್ಕೊಂಡೇನ. ಮತ್ತೀಗ ಶಾಂಡ್ಗಿ ಆಮೇಲೆ ಶೇಂಗಾ ಚಟ್ನಿ. ಮೊದಲ ನಮ್ಮ ಹಸ್ಬೆಂಡ್ ಅವ್ರು ಬರ್ತೇನೆ ಅಂದಿದ್ದಾರೆ ನೋಡ್ರಿ, ಹಾಗಾಗಿ ಗಡಿಬಿಡಿ ಮಾಡಿ ಮಾಡತ್ತಿದ್ನಿ ನಾನು. ಮತ್ತು ಆಮೇಲೆ ಕಾಲ್ ಮಾಡಿ ಬರಂಗಿಲ್ಲ ಅಂತಂದರು. ಅದಕ್ಕೆ ಅನ್ನ ಅಷ್ಟೇ ಮಾಡಿದ್ನಿ ಬಿಸಿದ. ರೊಟ್ಟಿ ಅಂತೂ ಇದ್ದುವ, ಮಜ್ಜಿಗೆ ಅಂಬ್ರನೂ ಐತಿ. ಅದಕ್ಕೆ ಬಳೆ ಇಟ್ಕೊಂಡು ಬಂದು ಈ ಪಲ್ಯ ಮಾಡಿದ್ನಿ. ಮಾಡಿ ತಿನ್ನತ್ನ, ಇಲ್ಲಾಂದ್ರೆ ವೇಟ್ ಮಾಡ್ಕೊಂಡು ಕೂಡಬೇಕಾಗ್ತಿತ್ತು. 2:30 ಆಯ್ತು ನೋಡ್ರಿ. ಗಾಜಿನ ಬಳೆ ಇಟ್ಕೊಂಡ್ರೆ ಏನೋ ಒಂಥರ ಫೀಲಿಂಗ್, ಒಂಥರ ಖುಷಿ ಆಗ್ತೈತಿ. ಇವತ್ತಿನ ವ್ಲಾಗ್ ಇಷ್ಟೇ ನೋಡ್ರಿ, ಶಾರ್ಟ್ ಆಗಿ ಮಾಡಿದ್ದೇನ. ಐ ಹೋಪ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊಂಡೇನ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಲವ್ ಯು ಆಲ್, ಬಾಯ್.